ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಥೆಗಾರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಯುಗಾದಿ ಹಬ್ಬ ಇನ್ನೇನು ಬಂದೇ ಬಿಡ್ತು. ಇದನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯುಗಾದಿ ಹಬ್ಬನ ಯಾವಾಗ ಆಚರಣೆ ಮಾಡ್ತಾರೆ ಅಂತಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು. ಹಾಗೆ ಇದನ್ನು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋ ಕಾರಣ ಹುಡ್ಕೊಂಡು ಹೋದರೆ ನಮಗೊಂದು 3 ಕಥೆಗಳು ಸಿಗುತ್ತೆ. ಅದೇನು ಅಂತ ಇವತ್ತು ನಿಮಗೆ ಹೇಳ್ತೀನಿ, ಬನ್ನಿ. ಮೊದಲನೇದಾಗಿ ಬ್ರಹ್ಮದೇವ ಯುಗಾದಿ ಹಬ್ಬದ ದಿವಸ ವಿಶ್ವ ಮತ್ತು ಕಾಲನ ಸೃಷ್ಟಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆದ್ದರಿಂದ ಆ ದಿನನ ಹೊಸ ವರ್ಷ ಅಥವಾ ಯುಗಾದಿ ಹಬ್ಬ ಅಂತ ಆಚರಣೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಇನ್ನೂ ಒಂದು ಏನಪ್ಪ ಅಂತಂದರೆ ಚಕ್ರವರ್ತಿ ಶಾಲಿವಾಹನ ತನ್ನ ಶತ್ರುಗಳನ್ನೆಲ್ಲ ಸೋಲಿಸಿ ಗೆದ್ದು ಬಂದ ದಿವಸ, ಆದ್ದರಿಂದ ಅದನ್ನು ಶಾಲಿವಾಹನ ಶಕೆ ಅಂತ ಕರೆಯಲಾಗುತ್ತೆ ಅಂತಲೂ ಹೇಳ್ತಾರೆ. ಹಾಗೆ ಇನ್ನೂ ಒಂದು ಕತೆ ಏನಪ್ಪ ಅಂತಂದರೆ ರಾಮಾಯಣದಲ್ಲಿ ರಾಮ ಯಾವಾಗ ರಾವಣನನ್ನು ಸಂಹಾರ ಮಾಡಿ ಅಯೋಧ್ಯೆಗೆ ಹಿಂತಿರುಗ್ತಾನೋ ಆಗ ಅವನಿಗೆ ಪಟ್ಟಾಭಿಷೇಕ ಮಾಡಲಾಗುತ್ತೆ. ಆ ಪಟ್ಟಾಭಿಷೇಕ ಮಾಡಿದ ದಿವಸನೇ ಯುಗಾದಿ ಅಂತ ಆಚರಣೆ ಮಾಡ್ತಾರೆ ಅಂತಲೂ ಹೇಳ್ತಾರೆ. ಅದೇ ರೀತಿ ಯುಗಾದಿ ಹಬ್ಬದ ದಿವಸ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಬರೋದು ಎಣ್ಣೆ ಸ್ನಾನ. ಎಣ್ಣೆ ಸ್ನಾನ ಯಾಕಪ್ಪ ಮಾಡ್ತಾರೆ ಅಂದರೆ ಎಣ್ಣೆ ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸು ಶುದ್ಧಿಯಾಗಲಿ ಅಂತ. ಹಾಗೆ ಬೇವು ಬೆಲ್ಲ ಸೇವನೆ ಮಾಡೇ ಮಾಡ್ತಾರೆ. ಬೇವು ಬೆಲ್ಲ ಸೇವನೆ ಯಾಕೆ ಮಾಡ್ತಾರೆ ಅಂದರೆ ಇಡೀ ವರ್ಷ ನಮ್ಮ ಜೀವನದಲ್ಲಿ ಆಗೋ ಕಹಿ ಮತ್ತು ಸಿಹಿನ ನಾವು ಸಮಾನವಾಗಿ ಸ್ವೀಕಾರ ಮಾಡಲಿ ಅನ್ನೋ ಕಾರಣಕ್ಕೆ. ಯಾಕಂದರೆ ಹೊಸ ವರ್ಷ, ಆ ವರ್ಷದಲ್ಲಿ ಯಾವುದೇ ರೀತಿ ಸಿಹಿ ಘಟನೆಗಳಾಗಲಿ ಕಹಿ ಘಟನೆಗಳಾಗಲಿ ಅದನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕಾರ ಮಾಡೋ ಮನಸ್ಸು ನಮಗೆ ಬರಲಿ ಅನ್ನೋ ಕಾರಣಕ್ಕೆ ಬೇವು ಬೆಲ್ಲನ ತಿನ್ನಿಸ್ತಾರೆ. ಕೊನೆಯದಾಗಿ ಪಂಚಾಂಗ ಶ್ರವಣ. ಪಂಚಾಂಗ ಶ್ರವಣ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಪಂಚಾಂಗ ಶ್ರವಣ ಏನಪ್ಪ ಅಂದರೆ ದೇವಸ್ಥಾನದಲ್ಲಾಗಿರ್ಬೋದು ಇಲ್ಲ ಮನೆಯಲ್ಲಾಗಿರ್ಬೋದು ಪುರೋಹಿತರು ಪಂಚಾಂಗಕ್ಕೆ ಪೂಜೆ ಮಾಡಿ ಆ ವರ್ಷದ 12 ರಾಶಿಯ ಫಲಗಳನ್ನ ಹೇಳ್ತಾರೆ. ಇಡೀ ವರ್ಷದ ಒಂದು ಆದಾಯಗಳಾಗಿರ್ಬೋದು ವ್ಯಯಗಳಾಗಿರ್ಬೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಮಳೆ ಬೆಳೆ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಹಾಗೆ ಆ ವರ್ಷ ಆಗೋ ಸೂರ್ಯಗ್ರಹಣ ಚಂದ್ರಗ್ರಹಣದ ಬಗ್ಗೆನೂ ಮಾಹಿತಿನ ನೀಡ್ತಾರೆ. ಇದು ಪಂಚಾಂಗ ಶ್ರವಣದ ಮಾಹಿತಿಯಾಗಿತ್ತು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.